ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಶು ಮೀಡಿಯಾ ಕನ್ನಡ. ಇವತ್ತು ಶನಿವಾರ ನಾನು ಈವ್ನಿಂಗಿಂದ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆಲ್ರೆಡಿ ಒಂದು 7 ಗಂಟೆ ಅನ್ನೋ ರೀತಿಯಾಗಿ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ಹಾಸನಾಂಬ ಟೆಂಪಲ್ ಮತ್ತು ಹಾಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ಹಾಗೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದು ಅದೊಂದು ವಿಡಿಯೋ ಕ್ಲಿಪ್ನ ನಾನಿವಾಗ ಹಾಕ್ತಾ ಇದ್ದೀನಿ, ನೋಡ್ಕೊಂಡು ಬನ್ನಿ. ಹಾಗೆಯೇ ಇನ್ನು ನಿನ್ನೆನೆ ಬಂದ್ಬಿಟ್ಟು ನನ್ನ ಚಾನಲಲ್ಲಿ 1,000 ಜನ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಯಿತು. ನಂದು ವಾಚ್ ಅವರ್ಸು ಕೂಡ ಕಂಪ್ಲೀಟ್ ಆಗಿದೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ 1 ತಿಂಗಳಲ್ಲೇ ವಾಚ್ ಅವರ್ಸ್ ಕಂಪ್ಲೀಟ್ ಆಯಿತು. ಬಟ್ ಅದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ನನಗೆ ಒಂದು 4 ತಿಂಗಳು ಟೈಮ್ ತಗೋತು. 1,000 ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಿಜ ಅಷ್ಟು ಈಸಿ ಮಾತಲ್ಲದೆ ಅಲ್ಲ, ತುಂಬಾ ಕಷ್ಟನೇ 1,000 ಜನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಹೇಳಿದ್ರೆ. ಹಾಗಾಗಿ ಈಗ 1,000 ಜನ ಸಬ್ಸ್ಕ್ರೈಬ್ ಆಗಿ ನಮ್ಮದು ಮಾನಿಟೈಸ್ ಕೂಡ ಆನ್ ಆಗಿದೆ. ಸೊ ಇವತ್ತು ಅದನ್ನು ಅಪ್ಲಿಕೇಶನ್ನ ನಾವು ಹಾಕಬೇಕು, ಅದು ಬಂದಿದೆ ಫೋನಲ್ಲಿ. ಅದನ್ನು ನೋಡಿಕೊಂಡು ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ ನಾವು. ಆಮೇಲೆ 15 ದಿನ ಆದಮೇಲೆ ಅವರು ವೆರಿಫಿಕೇಷನ್ಗೆ ಅಂತ ಹೇಳ್ಬಿಟ್ಟು ಇನ್ನೊಂದು ಲೆಟರ್ನ ನಮಗೆ ಅಂತ ಕಳಿಸ್ಕೊಡ್ತಾರೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ಹಾಗೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಯೂಟ್ಯೂಬ್ ಚಾನಲ್ನ ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಸೊ ಇವಾಗ ಸಂಜೆ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಶನಿವಾರ ಆಗಿರೋದ್ರಿಂದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸ್ವಲ್ಪ ಜನ ಜಾಸ್ತಿನೇ ಇದ್ದರು. ಸ್ವಲ್ಪ ಬೇಗನೆ ಒಂದು 7 ಗಂಟೆ ಹಂಗೆ ಹೋದರೆ ಸ್ವಲ್ಪ ಕಡಿಮೆ ಇರ್ತಾರೆ. 7 ಗಂಟೆ ಮೇಲೆ ಸ್ವಲ್ಪ ಕ್ಯೂ ನಿಂತ್ಕೊಬೇಕಾಗುತ್ತೆ. ಸೊ ಅಷ್ಟೊಂದೇನಿರೋದಿಲ್ಲ, ಬೇಗನೆ ಪೂಜೆನೂ ಕೂಡ ಮಾಡಿಕೊಡ್ತಾರೆ. ಸೊ ಇಲ್ಲಿ ಪ್ರಸಾದ ಎಲ್ಲನೂ ಕೂಡ ಇಸ್ಕೊಂಡ್ವಿ. ದೇವಸ್ಥಾನದಲ್ಲಿ ಪ್ರಸಾದ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇವತ್ತು ಕೇಸರಿ ಬಾತ್ ಕೊಟ್ಟರು, ತುಂಬಾ ಚೆನ್ನಾಗಿತ್ತು. ಇನ್ನು ಪಕ್ಕದಲ್ಲೇ ಇನ್ನೊಂದು ದೇವಸ್ಥಾನ ಇತ್ತು, ಅಲ್ಲಿಗೂ ಕೂಡ ಹೋಗಿದ್ವಿ. ಇನ್ನು ನಮ್ಮ ಯಜಮಾನರು ಮತ್ತು ನನ್ನ ಮಗಳು ಶನಿವಾರ ಬೆಳಗ್ಗೆನೆ ಹೋಗ್ತಿದ್ರು ದೇವಸ್ಥಾನಕ್ಕೆ. ಇನ್ನು ಬೆಳಗ್ಗೆ 1 ಗಂಟೆ ಅಷ್ಟರೊಳಗೆ ಹೋಗಿ ಬರಬೇಕು, 1 ಗಂಟೆ ಮೇಲೆ ಕ್ಲೋಸ್ ಮಾಡಿಬಿಡ್ತಾರೆ. ಹಾಗಾಗಿ ನಾನು ಬರ್ತೀನಿ ಅಂತ ಹೇಳಿದ್ದಕ್ಕೆ ಬೆಳಗ್ಗೆನೆ ನಾವು ಎಲ್ಲ ಕೆಲಸನೂ ಕೂಡ ಮುಗಿಸ್ಕೊಂಡು 1 ಗಂಟೆ 12 ಗಂಟೆ ಅಷ್ಟರೊಳಗೆ ರೆಡಿಯಾಗಿ ಹೋಗೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇವತ್ತು ಸಂಜೆ ಬಂದ್ವಿ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು. ಹಾಗೆಯೇ ಇಲ್ಲಿ ಹಾಸನಾಂಬ ದೇವಸ್ಥಾನಕ್ಕೂ ಬಂದ್ವಿ. ನನ್ನ ಮಗಳಿಗೆ ಏನಾದ್ರು ಬಂದರೆ ಜಾಸ್ತಿ ಟೈಮ್ ಇರಬೇಕು ನಾವು ಟೌನ್ ಒಳಗೆ, ಬೇಗ ಮನೆಗೆ ಕರ್ಕೊಂಡು ಹೋಗಂಗಿಲ್ಲ. ಬೇಗ ಕರ್ಕೊಂಡು ಹೋದ್ರೆ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ ಅಂತಿರ್ತಾಳೆ. ಸುತ್ತೋದು ಅಂದರೆ ಭಾಳ ಇಷ್ಟ. ಹಾಗಾಗಿ ಒಂದು 2-3 ದೇವಸ್ಥಾನ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಹತ್ರನೇ ಇತ್ತಲ್ವ ಎಲ್ಲ ದೇವಸ್ಥಾನಗಳು ಕೂಡ ಅಂತ ಹೇಳಿ ಇಲ್ಲಿ ಹಾಸನಾಂಬ ದೇವಸ್ಥಾನಕ್ಕೂ ಕೂಡ ಕರ್ಕೊಂಡು ಬಂದ್ವಿ. ಹತ್ತಬಾರ್ದು ಅದ್ರ ಮೇಲೆಲ್ಲ. ಅದಾದ ನಂತರ ಇನ್ನು ನೈಟ್ ಅಷ್ಟು ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಇನ್ನು ಇದು ಭಾನುವಾರ ಬೆಳಗ್ಗೆ ಇವತ್ತು ವಾಕ್ ಬಂದಿದ್ವಿ. ಸ್ವಲ್ಪ ನೈಟೆಲ್ಲ ಅಷ್ಟು ನಿದ್ದೆ ಇರಲಿಲ್ಲ, ಯಾಕೆಂದರೆ ಮನೇಲಿ ಯಾರು ಒಬ್ಬರು ಮಲ್ಕೊಳ್ಳಿಲ್ಲ ಅಂತಂದ್ರು. ಅವ್ರು ಮಾತಾಡ್ತಾ ಇದ್ರೆ ಸ್ವಲ್ಪ ನಮಗೂ ಕೂಡ ನಿದ್ದೆ ಬರಲ್ಲ, ಡಿಸ್ಟರ್ಬ್ ಅಂತ ಅನಿಸ್ತಾ ಇರ್ತದೆ. ಸೊ ಹಂಗಾಗಿ ರಾತ್ರಿ ಯಾರು ಮನೇಲಿ ಮಲ್ಕೊಂಡೇ ಇರಲಿಲ್ಲ. ಹಂಗಾಗಿ ಇವತ್ತು ಏಕೋ ಬೆಳಗ್ಗೆನೆ ಬೇಗ ಎಚ್ಚರ ಆಯಿತು, ಹಾಗಾಗಿ ವಾಕ್ ಬಂದಿದ್ವಿ. ನಾನು ವಾಕ್ ಹೋಗೋಕ್ಕೂ ಮೊದಲೇ ಬಾಗಿಲಿಗೆ ನೀರು ಹಾಕಿರಲಿಲ್ಲ, ಮುಗಿಸ್ಕೊಬಿಟ್ಟು ಹೋಗ್ಬಿಟ್ಟೆ. ನೀರು ಹಾಕ್ಬಿಡೋಣ, ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಒಂದು 4 ರೌಂಡು ಸರೌಂಡಿಂಗ್ ಹಾಕಿದ್ರೆ ಸಾಕು. ಅದೇ ಜಾಸ್ತಿನೇ ಅಂತ ಅನಿಸುತ್ತೆ, ಯಾಕೆಂದರೆ ಡೈಲಿ ಹೋಗ್ತಿದ್ರೆ ಆಗ ಅನ್ಸೋದಿಲ್ಲ. ಕೆಲವೊಂದೊಂದು ದಿನ ಹೋದರೆ ಸ್ವಲ್ಪ ಕಾಲು ನೋವು ಅಂತ ಅನಿಸುತ್ತೆ. ಇನ್ನು ಮನೆಗೆ ಬಂದು ತಿಂಡಿ ಮಾಡೋಕ್ಕೂ ಮೊದಲೇ ನಾನು
ಸ್ವಲ್ಪ ರೂಮ್ ಎಲ್ಲದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮೇಲಿರುವಂಥ ವಾಕರ್ನೆಲ್ಲ ಕೆಳಗಡೆ ತೆಗ್ಸಿ ನನ್ನ ಮಗಳು ತುಂಬಾನೇ ಟಾರ್ಚರ್ ಕೊಡುತ್ತೆ ಮಾತ್ರ. ಅದು ಏನಂತ ಹೇಳಿದ್ರೆ ಮನೇಲಿ ಆದಷ್ಟು ಕಡಿಮೆ ವಸ್ತುಗಳಿದ್ರೆ ನಮಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಕ್ಕೂ ಕೂಡ ಈಸಿ ಆಗುತ್ತೆ, ಮತ್ತೆ ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಹಿಂಗೆ ಆ ಸೈಕಲು ಈ ವಾಕರು ಇವೆಲ್ಲ ತೆಗೆದ್ಬಿಟ್ಟು ಹಿಂಗೆ ಇಟ್ಕೊಂಡ್ಬಿಟ್ರೆ ನಮಗೆ ಕ್ಲೀನ್ ಮಾಡ್ಕೊಳ್ಳೋಕ್ಕೂ ಕಷ್ಟ, ಮತ್ತೆ ಬೇಗನೆ ಒಂಥರ ಗಲೀಜಾದಂಗೆ ಆಗ್ಬಿಡುತ್ತೆ. ಸೊ ಹಂಗಾಗಿ ಆದಷ್ಟು ಮನೇಲಿ ಕಡಿಮೆ ವಸ್ತುಗಳೇ ಇಟ್ಕೋಬೇಕು. ಇವು ಅಂತ ಅಲ್ಲ, ಏನೇ ವಸ್ತು ಆದ್ರೂ ಅಷ್ಟೇ, ಆದಷ್ಟು ಕಡಿಮೆ ವಸ್ತುಗಳಿದ್ರೆ ಮನೇನು ಕೂಡ ನೀಟಾಗಿರುತ್ತೆ. ಕ್ಲೀನ್ ಮಾಡ್ಕೊಳ್ಳೋರ್ಗೂ ಕೂಡ ಅಷ್ಟೇ ಆಯಾಸ ಸುಸ್ತು ಅಂತ ಅನ್ಸೋದಿಲ್ಲ, ಬೇಗ ಪಟ ಪಟ ಅಂತ ಕ್ಲೀನ್ ಮಾಡ್ಕೊಬಿಡ್ಬೋದು. ಅವಳು ಕುತ್ಕೊಳ್ಳೋ ಟೈಮಲ್ಲಿ ವಾಕರ್ ಮೇಲೆಲ್ಲ ಕುತ್ಕೊಳ್ಳಿಲ್ಲ, ಕೂರ್ಸಂಗಿಲ್ಲ. ವಾಕರ್ ಮೇಲೆ ಆಗೋ 9 ತಿಂಗಳು 10 ತಿಂಗಳಲ್ಲಿ ಕೂರ್ಸಂಗಿರ್ಲಿಲ್ಲ, ಎತ್ಕೊಳ್ಳಿ ಅನ್ನೋಳು. ಈಗ ಚೆನ್ನಾಗಿ ಓಡಾಡೋ ಟೈಮಲ್ಲಿ ವಾಕರ್ ಬೇಕು ನನಗೆ, ವಾಕರ್ ಮೇಲೆ ಕುತ್ಕೋಬೇಕು, ನಾನು ಒಂದ್ ಕಡೆ ಇನ್ನೊಂದ್ ಕಡೆಗೆ ಹೋಗ್ಬೇಕಂದ್ರೆ ವಾಕರ್ ಮೇಲೆ ಹೋಗೋದು. ಈಗ ವಾಕರ್ ಬೇಕು, ಈಗ ತೊಟ್ಲು ಬೇಕು. ತೊಟ್ಲು ಎಲ್ಲಿ ನಂದು, ಎಲ್ಲಿ ಬಿಟ್ಟು ಬಂದಿದ್ಯಾ ನಂದ ತೊಟ್ಲು ಅಂತ ಬೇರೆ ಕೇಳ್ತಾ ಇದ್ಲು. ಆ ತೊಟ್ಲು ಅವಳನ್ನ ತೂಗಿನೇ ಹಾಕ್ಸತಿ ಏನೋ ಮುರಿದೋಗಿತ್ತು, ಅದು ಸಾಡ್ರ್ ಮಾಡಿಸ್ಕೊಬಂದು ತೂಗೋದು. 2 ಗಂಟೆ 3 ಗಂಟೆ ತನಕ ಮಲ್ಕತಿರ್ಲಿಲ್ಲ ಅವಳು. ಬೆಳಗ್ಗೆ ಟೈಮ್ ಅಲ್ಲ, ನೈಟೇ ಮಲ್ಕಂತಿರ್ಲಿಲ್ಲ ಅವಳು. ಹಂಗಾಗಿ ತೂಗಿ ಅದೆಷ್ಟು ಸತಿ ಮುರಿದೋಗಿ ಕೊನೆಗದು ಮತ್ತೆ ಸರಿ ಮಾಡಿಸ್ಕೊಳಕ್ಕೆ ಹೋಗ್ಲಿಲ್ಲ ನಾನು. ಜೋಗಲೇನೆ ಬೆಸ್ಟ್, ಅದು ಹೆಂಗಾದ್ರೂ ತೂಗ್ಬೋದು, ಎಷ್ಟೊತ್ತಾದ್ರೂ ತೂಗ್ಬೋದು ಅಂತ ಹೇಳ್ಬಿಟ್ಟು ಆ ಜೋಗಲೇನೆ ಕಟ್ಟಿಸ್ಕೊಬಿಟ್ಟೆ ನಾನು. ಅದನ್ನು ಕೇಳ್ತಾ ಇದ್ಲು ಎಲ್ಲಿ ನಂದು ಅಂತ ಹೇಳಿ. ಅದು ಮುರಿದೋಯ್ತು, ಅಲ್ಲಿ ಇದೆ ಬಿಡು ಊರಲ್ಲಿ ಅಂತ ಹೇಳ್ದೆ. ಹಿಂಗೆ ಅವು ಬೇಕಾದ ಟೈಮಲ್ಲಿ ಮಲ್ಕೊಳ್ಳಲ್ಲ, ಆಡಲ್ಲ. ಈಗೇನೇನೋ ನೆನಪಿಸ್ಕೊಂಡು ಕೇಳೋದು. ಇನ್ನು ಬೆಳೆ ತಿಂಡಿಗೆ ಬಂದ್ಬಿಟ್ಟೆ ನಾನು ಉಪ್ಪಿಟ್ಟನ್ನು ರೆಡಿ ಮಾಡ್ತಾ ಇದ್ದೀನಿ. ಇದಕ್ಕೆ ಮಾಮೂಲಿ ಉಪ್ಪಿಟ್ಟು ಎಲ್ಲ ಮಾಡೋ ರೀತಿಯಾಗಿ ನಾನು ಕೂಡ ಉಪ್ಪಿಟ್ಟನ್ನ ರೆಡಿ ಮಾಡಿದ್ದೀನಿ. ಇನ್ನು ಮನೆಯದು ಸ್ವಲ್ಪ 2-3 ದಿನದಿಂದ ಲೈಟ್ ಬೇರೆ ಪ್ರಾಬ್ಲಮ್ ಆಗಿತ್ತು, ಇನ್ನ ನೀರು ಕೂಡ ಬರ್ತಾ ಇರಲಿಲ್ಲ, ಸಿಕ್ಕಾಬಟ್ಟೆ ಬಟ್ಟೆನೂ ಕೂಡ ಇತ್ತು. ಹಾಗಾಗಿ ಇನ್ನೂ ಪಾಪುನ ಎದ್ದಿರ್ಲಿಲ್ವಲ್ಲ, ಬೇಗನೆ ಬಟ್ಟೆಗೆ ವಾಶ್ಗೆ ಹಾಕ್ಬಿಟ್ಟು, ಬಿಸಿಲು ಕೂಡ ಚೆನ್ನಾಗಿತ್ತಲ್ವಾ, ಬೇಗನೆ ಒಣಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆನೆ ತಿಂಡಿ ರೆಡಿ ಮಾಡಿದ ತಕ್ಷಣನೇ ಬಟ್ಟೆಯನ್ನು ಕೂಡ ಹಾಕ್ಬಿಟ್ಟಿದ್ದೀನಿ. ನನ್ನ ಮಗಳದೇ ಸಿಕ್ಕಾಬಟ್ಟೆ ಬಟ್ಟೆ ಬಿದ್ದಿತ್ತು. ಅವಳು ದಿನಕ್ಕೇನಿಲ್ಲ ಅನ್ನೋದು 2-3 ಜೊತೆನಾದ್ರೂ ಬಿಚ್ಚಿ ಹಾಕ್ತಾ ಇರ್ತಾಳೆ. ಸೊ ಹಂಗಾಗಿ ಎಲ್ಲದನ್ನು ಕೂಡ ವಾಶ್ ಮಾಡ್ಕೊಂಡು, ಇನ್ನು ಹೊರಗಡೆ ಆದ್ರೆ ಸಂಜೆ ತನಕನೂ ಹೊರಗಡೆನೆ ಕಾಂಪೌಂಡ್ ಒಳಗಡೆನೆ ಬಿಡ್ಬೇಕಾಗುತ್ತೆ. ಮೇಲಾದ್ರೆ ಚೆನ್ನಾಗಿ ಬಿಸಿಲಿರುತ್ತಲ್ಲ, ಒಂದು ಅರ್ಧ ಗಂಟೆ 1 ಗಂಟೆ ಅಷ್ಟೊಳಗೆ ಒಣಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಮೇಲೆ ಒಣಗಾಕೋಣ ಅಂತ ಹೇಳ್ಬಿಟ್ಟು ತಗೊಂಡೋಗಿದ್ದೀನಿ. ಇನ್ನು ನನ್ನ ಮಗಳಂತೂ 1 ಗಂಟೆ 2 ಗಂಟೆ ಆದ್ರೂ ರಾತ್ರಿ ಹೊತ್ತು ಮಲಗಲ್ಲ. ಈಗ ಆಲ್ರೆಡಿ 10 ಗಂಟೆ ಆಗಿದೆ, 10 ಗಂಟೆನೋ 10:15 ಆಗಿದೆ ಟೈಮು. ಎದ್ದೇಳ್ಸಿದ್ರು ಎದ್ದೇಳೋದಿಲ್ಲ, ಅಷ್ಟು ಗಾಢವಾಗಿ ನಿದ್ದೆಗೆ ಹೋಗಿರ್ತಾಳೆ. ಇನ್ನೊಂದು 5 ತಿಂಗಳಾದ್ಮೇಲೆ ಸ್ಕೂಲಿಗೆ ಬೇರೆ ಕಳಿಸ್ಬೇಕು. ಅವಾಗ ಎಷ್ಟು ಗಂಟೆಗೆ ಎದ್ದು ರೆಡಿಯಾಗಿ ಅದು ಎಷ್ಟು ಗಂಟೆಗೆ ತಿಂಡಿ ತಿಂದು ಹೋಗ್ತಾಳೆ ಅನ್ನೋದೇ ನನಗೆ ಯೋಚನೆ ಬಂದ್ಬಿಟ್ಟಿದೆ. ಹೇಳೋದೇ 10 ಗಂಟೆ 10:30 ಹೇಳೋದು, ಇನ್ನು ತಿಂಡಿ ತಿನ್ನೋದು 1 ಗಂಟೆ ಟೈಮ್ ತಗೊಳ್ಳೋದು ತಿಂಡಿ ತಿನ್ನೋಕ್ಕೆ. ಎಷ್ಟು ಗಂಟೆಗೆ ಸ್ಕೂಲ್ ಇನ್ನೂ 8:30ಗೆ ಸ್ಟಾರ್ಟ್ ಆಗುತ್ತೆ. ಅದು ಎಷ್ಟು ಗಂಟೆಗೆ ಎದ್ದು ಅದು ಎಷ್ಟು ಗಂಟೆಗೆ ಹೋಯ್ತಾಳೋ ಏನು ಕತೆನೋ ನಿಜ ನನಗಂತೂ ಗೊತ್ತಿಲ್ಲ. ಸೊ ಹಂಗಾಗಿ ಇನ್ನೊಂದು 4-5 ತಿಂಗಳಲ್ಲಾದ್ರೂ ನಾನು ಅಭ್ಯಾಸ ಮಾಡಿಸ್ಬೇಕು ಬೇಗ ಏಳ್ಸೋದು. ನೈಟ್ ಬೇಗ ಮಲ್ಕೊಂಡ್ರೆ ಬೆಳಗ್ಗೆ ಹೊತ್ತು ಬೇಗ ಎದ್ದೇಳ್ಬೋದು. ಅವಳು ನೈಟೇ ಮಲ್ಕೊಳ್ಳಲ್ಲ. ಅವಳು ನೈಟ್ 10 ಗಂಟೆ ಮೇಲೆ ಫುಲ್ಲು ಸ್ಟ್ರಾಂಗ್ ಆಗ್ಬಿಡೋದು, ಆವಾಗ ನಗಾಡೋದು, ಆಟ ಆಡೋದು. ಏನಾದ್ರೂ ಒಂದು ಸಣ್ಣದಾಗಿ ಏನು ಮಾತಾಡಂಗಿಲ್ಲ, ಏನಾದ್ರು ಸಣ್ಣದಾಗಿ ಮಲ್ಕೊ ಅಂತ ಇದು ಮಾಡ್ಬಿಟ್ರೆ ಜೋರಾಗಿ ಕಿರ್ಚ್ಬಿಡೋದು. ಮನೆಯವರೆಲ್ಲರೂ ಬರ್ಲಿ ಏನೋ ಹೊಡೆದ್ಬಿಟ್ರೇನೋ ಅಂತ ಅನ್ಕೊಳ್ಳಿ ಅಂದ್ಬಿಟ್ಟು ಆಗ ಅಷ್ಟೊತ್ನಲ್ಲಿ ಕಿರ್ಚೋದು ಕುತ್ಕೊಂಡು 1 ಗಂಟೆಲಿ. ಹಂಗ್ ಮಾಡ್ತಾಳೆ. ಅವಾಗ ನಮಗೆ ಹೊಡಿಯಂಗೂ ಇಲ್ಲ, ಬೈಯಂಗೂ ಇಲ್ಲ. ಅವಳು ಏನ್ ಹಿಂಸೆ ಕೊಟ್ರು ತಡ್ಕೊಂಡು ಸುಮ್ಮನೆ ಇರ್ಬೇಕು 1 ಗಂಟೆ ರಾತ್ರಿ 2 ಗಂಟೆ ರಾತ್ರಿಯಲ್ಲಿ. ಸೊ ಬಟ್ಟೆಗಳಂತೂ ಸಿಕ್ಕಾಬಟ್ಟೆನೇ ಇತ್ತು ಮಾತ್ರ. ಎಲ್ಲದನ್ನು ಕೂಡ ಒಣಗಾಕಿ ಇನ್ನ ಪಾಪುನ ಹೇಳ್ಸಿ ತಿಂಡಿ ತಿನ್ಸೋಣ ಅಂತ ಹೇಳ್ಸಕ್ ಹೋದ್ರೆ ಅವಳು ಟಿವಿ ಹಾಕಿಸ್ಕೊಂಡು ನಾನು ಮಾತಾಡ್ಸಿದ್ರೆ ಸಾಕು ಕಿರ್ಚ್ಕೊಳ್ಳೋಳು. ಬಂಗಾರದ ಮನುಷ್ಯ ತಿಂಡಿ ತಿನ್ನಲ್ವಾ ನೀನು? ಇಲ್ಲಿ ನೋಡಿ, ಇಲ್ಲಿ ಹಾಗೇನ ಸಂಡೇ ಒಂದು ಬರ್ಡೇ ಪಾರ್ಟಿ ಇತ್ತು. ಸೊ ಹಂಗಾಗಿ ಅಲ್ಲಿಗೆ ಹೊರಟಿದ್ವಿ. ಆಲ್ರೆಡಿ ಟೈಮೇ ಆಗಿತ್ತು. ಸ್ವಲ್ಪ ಒಂದು 6 ಗಂಟೆ 7 ಗಂಟೆಗೆ ಹೊರಡಬೇಕು ಅಂತ ಅನ್ಕೊಂಡಿದ್ದು. ಆದರೆ
ಸ್ವಲ್ಪ ಏನೇ ಅಂತ ಅನ್ಕೊಂಡು ಹೊರಟಿದ್ದೆ ನಾವು 8 ಗಂಟೆಗೆ. ನಾವು ಸ್ವಲ್ಪ ಹಾಗೇನೆ ಎಲ್ಲಾದರೂ ಹೊರಡ್ಬೇಕಂತಂದರೆ ಸ್ವಲ್ಪ ಲೇಟ್ ಮಾಡ್ಕೊಂಡೆ ಹೊರಡೋದು. ನಾವು ಯಾವಾಗಲೂ ಅಷ್ಟೇ ಬೇಗ ಏನು ಹೋಗೋದಿಲ್ಲ, ಎಲ್ಲಿಗಾದರೂ ಅಷ್ಟೇ. ನಾನು ಕಂಡಂಗೆ ಇದುವರೆಗೂ ಎಲ್ಲಿಗೆ ಹೋಗಬೇಕು ಅಂತಂದರೂ ಯಾವಾಗಲೂ ಅಷ್ಟೇ ಬೇಗ ಹೋಗೋದಿಲ್ಲ, ಸ್ವಲ್ಪ ಲೇಟಾಗಿ ನಾವು ಹೋಗೋದು. ಸೊ ಹಂಗಾಗಿ ಲೇಟಾಗಿ ಸರಿ ಆಯ್ತು ಇನ್ನೇನು ಮಾಡೋಕ್ಕಾಗುತ್ತೆ ಅಂತಂದ್ಬಿಟ್ಟು 8 ಗಂಟೆಲೆ ಹೊರಟ್ವಿ. ಇನ್ನು ಅಲ್ಲಿಗೆ ಹೋಗೋಷ್ಟೊಳಗೆ ಆಗಲೇ 9 ಗಂಟೆ ಆಗಿತ್ತು. ಇನ್ನು ನನ್ನ ಮಗಳೂ ಕೂಡ ಕೇಕ್ ಕಟ್ ಮಾಡ್ತಾ ಇದ್ದೆ. ಅವಳಿಗೆ ತಿನ್ನೋದಕ್ಕಿಂತ ಕಟ್ ಮಾಡೋದಂದರೆ ಭಾಳನೇ ಇಷ್ಟ. ಅವಳೇನಷ್ಟು ಇಷ್ಟಪಟ್ಟೇನು ಕೇಕ್ ತಿನ್ನೋದಿಲ್ಲ, ಬಟ್ ಆದರೆ ಏನೇ ಒಂದು ಫಂಕ್ಷನ್ ಏನೇ ಬರ್ತಡೆ ಆದರೂ ಕಟ್ ಮಾಡೋಕೆ ಮಾತ್ರ ಬಹಳನೇ ಇಷ್ಟಪಡ್ತಾಳೆ. ಸೊ ಹಂಗಾಗಿ ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಇನ್ನೇನು ಅಲ್ಲೇನು ತುಂಬ ಜಾಸ್ತಿ ಹೊತ್ತೇನು ಇರಲಿಲ್ಲ, ಅವಳಿಗೆ ಊಟ ಮಾಡಿಸಿ ನಾವು ಊಟ ಎಲ್ಲ ಮುಗಿಸ್ಕೊಂಡು ಬರೋಷ್ಟೊಳಗೆ ಆಗ್ಲೇ ಒಂದು 11 ಗಂಟೆ ಅಂತಲೇ ಆಗಿತ್ತು ಅಂತ ಅನಿಸುತ್ತೆ. 11 ಗಂಟೆ ಆಗಿತ್ತು ಆಲ್ರೆಡಿ. ಇನ್ನಲ್ಲಿ ನನ್ನ ಮಗಳು ಎಲ್ಲಾದರೂ ಹೋದರೆ ಅಲ್ಲಿ ಏನಾದರೂ ಇದ್ದರೆ ಸಾಕು, ಅವನ್ನೆಲ್ಲ ತೊಗೊಂಡು ಆಟ ಆಡೋದು ಮಾಡೋದು. ಅವಕ್ಕೆ ಎಷ್ಟೇ ಏನೇ ಇದ್ರೂ ಇನ್ನು ಬೇರೆ ವಸ್ತುಗಳ ಮೇಲೆ ಅವಕ್ಕೆ ಕಣ್ಣು ಅಂತಲೇ ಹೇಳ್ಬೋದು. ಇನ್ನು ಅವಳಿಗೆ ಏನು ತಿನ್ಸಕ್ಕೆ ಹೋದ್ರೂ ಅವಳು ತಿಂತಾ ಇರಲಿಲ್ಲ. ಅನ್ನ ಒಂದು 2 ತುತ್ತೋ 3 ತುತ್ತೋ ತಿನ್ನಲ್ಲ ಅಷ್ಟೇ. ಇನ್ನು ನನಗೂ ತಿನ್ಸಕ್ಕೆ ಅಷ್ಟು ಇದ್ದಿರಲಿಲ್ಲ. ಹಂಗಾಗಿ ಹೆಂಗಾರು ಮಾಡ್ಕೊಳ್ಳಿ ಅಂತ ಇನ್ನು ಬಾಳೆಹಣ್ಣು ತಿನ್ಸಕ್ಕೆ ಹೋಗ್ತವ್ರೆ, ಅದನ್ನೂ ತಿಂತಾ ಇಲ್ಲ ಅವಳು. ಸೊ ಇನ್ನು ಇವತ್ತಿನ ಒಂದು ವಿಡಿಯೋ ಇಷ್ಟೇ. ಇವತ್ತಿನ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಹಾಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್